ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ 5ನೇ ಶ್ಲೋಕ. ಈ ಶ್ಲೋಕದ ವಿಶೇಷತೆ ಏನಪ್ಪ ಅಂತಂದರೆ, ಇದುವರೆಗೂ ಹೇಳಿದ ಎಲ್ಲ ಶ್ಲೋಕಗಳನ್ನು ನಾವು ಬೆಳ್ಳಿ ಅಥವಾ ಬಂಗಾರದ ಅಥವಾ ತಾಮ್ರದ ತಗಡಿನ ಮೇಲೆ ಯಂತ್ರವನ್ನು ಬರೆದು ಪೂಜೆ ಮಾಡಬೇಕಾಗಿತ್ತು. ಆದರೆ ಈ ಶ್ಲೋಕದ ವಿಶೇಷತೆ ಏನು ಅಂತ ಹೇಳಿದ್ರೆ, ನೀವು ಮನೆಯ ಮೇಲೆ ಅರಿಶಿಣವನ್ನು ಹರಡಿ ಆ ಯಂತ್ರವನ್ನು ಅದರ ಮೇಲೆ ಬರೆದು ಅದು ಪೂಜೆಯ ನಂತರ ಅರಿಶಿಣವನ್ನು ಹಚ್ಚೋದ್ರಿಂದ ನಮಗೆ ಯಾವ ಇಷ್ಟಾರ್ಥಗಳಿರುತ್ತೋ ಅದೆಲ್ಲ ಸಿದ್ಧಿಸುತ್ತೆ, ಹಾಗೆ ಜನಾಕರ್ಷಣೆ ಕೂಡ ಆಗುತ್ತೆ ಅನ್ನೋದು ಈ ಶ್ಲೋಕದ ಮಹತ್ವ. ಮತ್ತು ಈ ಶ್ಲೋಕದ ಅಧಿದೇವತೆ ಅಣಿಮಾದಿ ಸಿದ್ಧಿದೇವಿ ಅಂತ. ಈ ಶ್ಲೋಕದ ಒಂದು ಯಂತ್ರವನ್ನು ಈ ಶ್ಲೋಕದ ಕೊನೆಯಲ್ಲಿ ನೀಡಲಾಗಿದೆ. ಉಪಯೋಗ ಮಾಡ್ಕೊಳ್ಳೋಂಥವ್ರು ಉಪಯೋಗಿಸ್ಕೊಳ್ಬಹುದು. ಸೌಂದರ್ಯ ಲಹರಿಯ 5ನೇ ಶ್ಲೋಕ. ಹರಿ ಸ್ವಾಮಾರಾಧ್ಯ ಪ್ರಣತ ಜನ ಸೌಂದರ್ಯ ಜನನೀಂ ಪುರಾನಾರಿ ಭೂತ್ವ ಪುರರಿಪುಮಪಿ ಕ್ಷೋಭಮನಯ ಸ್ಮರೋಪಿ ತ್ವಾಂ ನ ತ್ವಾಂ ಪ್ರತಿನಯನಲೇಹೇನ ವಪುಷಾ ಮುನೀನಾಮಪ್ಯಂತಃ ಪ್ರಭವತಿ ಮೋಹಾಯ ಮಹತಾಂ. ಅರ್ಥ: ಹೇ ಮಾತೆಯೇ, ಕಾಯ ವಾಚ ಮನಸ ಪೂಜಿಸುವವರಿಗೆ ವರಗಳನ್ನು ಪ್ರಸಾದಿಸುವ ನಿನ್ನನ್ನು ಈ ಹಿಂದೆ ಮಹಾವಿಷ್ಣುವು ಪೂಜಿಸಿ ಪ್ರಸನ್ನಪಡಿಸಿದ್ದರಿಂದ ಅಮೃತ ಮಂಥನ ಕಾಲದಲ್ಲಿ ದೈವ ಸಂಕಲ್ಪ ಸಿದ್ಧಿಗಾಗಿ ಸ್ತ್ರೀ ರೂಪವನ್ನು ಧರಿಸಿದ್ದ ತ್ರಿಪುರಾಸುರ ಸಂಹಾರಕನಾದ ಪರಶಿವನಲ್ಲಿ ಮೋಹವನ್ನುಂಟು ಮಾಡಿದನು. ಅಂತೆಯೇ ಮನ್ಮಥನೂ ಸಹ ನಿನ್ನ ಆರಾಧನಾ ಫಲದಿಂದ ಪ್ರತಿದೇವಿಯ ಕಣ್ಣಿಗೆ ಅತಿ ಪ್ರಿಯನಾದ ದೇಹದಿಂದ ಮಹಾತ್ಮರಾದ ಜಿತೇಂದ್ರಿಯರ ಅಂತರಂಗದಲ್ಲೂ ಶಬ್ದ ಸ್ಪರ್ಶಾದಿ ವಿಷಯಗಳ ಬಯಕೆಯನ್ನು ಹುಟ್ಟಿಸುವಲ್ಲಿ ಯಶಸ್ವಿಯಾದನು. ಈ ಶ್ಲೋಕವನ್ನು ಪೂರ್ವಾಭಿಮುಖವಾಗಿ ಮಣೆ ಅಥವಾ ಚಾಪೆಯ ಮೇಲೆ ಕುಳಿತು ಆ ಮಂತ್ರವನ್ನು 8 ದಿನಗಳ ಕಾಲ 2000 ಬಾರಿ ಜಪಿಸಬೇಕು. ಕೆಂಪು ಹೂಗಳಿಂದ ದುರ್ಗಾಷ್ಟೋತ್ತರ ಮತ್ತು ಅಥವಾ ಲಲಿತಾಷ್ಟೋತ್ತರದಿಂದ ಅರ್ಚನೆ ಮಾಡಬಹುದು. ನೈವೇದ್ಯಕ್ಕಾಗಿ ಹೆಸರುಬೇಳೆ ಅಥವಾ ಪೊಂಗಲ್ಲು, ಪಾಯಸ, ಜೇನುತುಪ್ಪ ಅಥವಾ ಕೊಬ್ಬರಿ ಯಾವುದನ್ನಾದರೂ ನೈವೇದ್ಯ ಮಾಡಬಹುದು. ಈ ಶ್ಲೋಕವನ್ನು ಪಾರಾಯಣ ಮಾಡೋದರಿಂದ ಜನಾಕರ್ಷಣೆ ಹೆಚ್ಚುತ್ತೆ ಮತ್ತು ಸಂಪತ್ತು ಮತ್ತು ಸೌಂದರ್ಯ ಲಾಭ ಅನ್ನೋದನ್ನು ಇಲ್ಲಿ ತಿಳಿಸಲ್ಪಟ್ಟಿದೆ. ಮೊದಲೇ ಹೇಳಿದ್ದೀನಿ, ಅರಿಶಿಣದಲ್ಲಿ ಬರೆದು ಪೂಜಿಸಬಹುದು. ಮತ್ತು ದುರ್ಗಾ ಸ್ತೋತ್ರ ಹೇಳಿ ಕೆಂಪು ಹೂಗಳಿಂದ ಮಂತ್ರಿಸ್ಕೊಂಡು ಶ್ಲೋಕದ ರೀತಿಯಲ್ಲಿ ಹೋಮ ಮಾಡಿದ್ರು ಕೂಡ ಎಲ್ಲ ರೀತಿಯ ವಶೀಕರಣಗಳು ಇದರಿಂದ ಸಾಧ್ಯತೆ ಇದೆ. ಈ ಶ್ಲೋಕ ನಿಮಗೆಲ್ಲ ಇಷ್ಟ ಆದ ಪಕ್ಷದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಈ ಚಾನಲ್ನ